ಬರೀ 7 ದಿನಗಳಲ್ಲಿ ಎಷ್ಟೇ ಜೋತು ಬಿದ್ದಂಥ ಹಠಮಾರಿ ಹೊಟ್ಟೆ ಆಗಿದ್ರೂ ಸರಿ ಕರಗಲೇಬೇಕು. ಅಷ್ಟು ಪವರ್‌ಫುಲ್ಲಾಗಿ ಕೆಲಸ ಮಾಡುತ್ತೆ ಇವತ್ತಿನ ಈ ಒಂದು ಮನೆಮದ್ದು. ಬರೀ ಹೊಟ್ಟೆ ಭಾಗ ಅಂತಲ್ಲ, ಹೊಟ್ಟೆ, ತೊಡೆ, ತೋಳು, ಸೊಂಟದ ಭಾಗದ ನಿಮ್ಮ ದೇಹದಲ್ಲಿ ಬೇಡದಲೇ ಇರುವಂಥ ಕೊಬ್ಬು ಎಲ್ಲಿ ಸಂಗ್ರಹಣೆ ಆಗಿರುತ್ತೋ ಅದನ್ನು ಮಂಜಿಗಿಂತಲೂ ಫಾಸ್ಟಾಗಿ ಕರಗುವಂತೆ ಮಾಡುತ್ತೆ ಇವತ್ತಿನ ಈ ಒಂದು ಮನೆಮದ್ದು. ಬರೀ 2 ದಿನಗಳಲ್ಲಿ ನಿಮ್ಮ ಹೊಟ್ಟೆ ಏನಿರುತ್ತೆ ಸಂಪೂರ್ಣವಾಗಿ ಹಿಂದೆ ಹೋಗುತ್ತೆ. ದೇಹ ಸಂಪೂರ್ಣವಾಗಿ ಸಣ್ಣ ಆಗಲಿಕ್ಕೆ ಶುರುವಾಗುತ್ತೆ ಬರೀ 2 ದಿನಗಳಲ್ಲಿ. ಇನ್ನು ಯಾರಿಗೆಲ್ಲ ಹೊಟ್ಟೆ ಭಾಗ ತುಂಬ ಮುಂದೆ ಬಂದಿರತ್ತೆ, ಅದನ್ನು ತುಂಬ ಕರಗಿಸ್ಕೊಳ್ಬೇಕು, ದೇಹ ತುಂಬ ಸಣ್ಣ ಆಗಬೇಕು ಅಂತ ಅಂದ್ಕೊತಿರ್ತಾರೋ ಖಂಡಿತವಾಗ್ಲೂ ತಪ್ಪದೇ ಇವತ್ತಿನ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ. 100% ಆಗಿ ವರ್ಕ್ ಆಗುತ್ತೆ. ಇನ್ನು ನಾವು ಯಾವುದೇ ಒಂದು ಮನೆಮದ್ದಾಗಲಿ ಒಂದು ಮೆಡಿಸನ್ ಆಗಲಿ ನಾವು ಒಂದು ಬಾರಿಗೆ ತೊಗೊಂಡ್ರೆ ಖಂಡಿತವಾಗ್ಲೂ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಇನ್ನು ಈ ರೀತಿ ದೇಹ ದಪ್ಪ ಆಗಿದೆ ಅಂತಂದರೆ ಅದು ದಪ್ಪ ಆಗಲಿಕ್ಕೆ ಹೊಟ್ಟೆ ಆಗಲಿ ಅಥವಾ ದೇಹ ಆಗಲಿ ತೂಕ ಹೆಚ್ಚಾಗಲಿಕ್ಕೆ ಸಾಕಷ್ಟು ಸಮಯ ತೊಗೊಂಡಿರುತ್ತೆ. ಒಂದೇ ದಿನದಲ್ಲಿ ನಾವು ತೂಕ ಹೆಚ್ಚಾಗಿರೋದಿಲ್ಲ ಅಥವಾ ತುಂಬ ದಪ್ಪ ಆಗಿರೋದಿಲ್ಲ, ಹೊಟ್ಟೆ ಮುಂದೆ ಬಂದಿರೋದಿಲ್ಲ. ಖಂಡಿತವಾಗ್ಲೂ ಅದಕ್ಕೆ ಸಾಕಷ್ಟು ಸಮಯ ವರ್ಷಗಳನ್ನು ತೊಗೊಂಡಿರುತ್ತೆ. ಅದೇ ರೀತಿಯಾಗಿ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕರಗಿಸ್ಕೊಳ್ಳೋದಕ್ಕೆ, ದೇಹ ಸಣ್ಣ ಆಗಲಿಕ್ಕೂ ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದರೆ ವರ್ಷಗಟ್ಟಲೆ ಖಂಡಿತವಾಗ್ಲೂ ಇದನ್ನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ತಪ್ಪದೆ ನೀವು ಒಂದು ವಾರ ಅಥವಾ 15 ದಿನ, ಹೆಚ್ಚು ಅಂದರೆ ಒಂದು ತಿಂಗಳವರೆಗೆ ಇದನ್ನು ತಪ್ಪದೇ ಪ್ರತಿದಿನ ಮಾಡಿ ನೋಡಿ. ಒಂದು ವಿಪರೀತವಾದಂಥ ವ್ಯತ್ಯಾಸ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಅಷ್ಟು ಸೇಫಾಗಿ, ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ. ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸನ್ನು ನೀಡೋದಿಲ್ಲ. ಜೊತೆಗೆ ಇದನ್ನು ನೀವು ಈ ಒಂದು ಮನೆಮದ್ದನ್ನು ಮಾಡ್ತಾ ಬರೋದ್ರಿಂದ ಇಡೀ ದೇಹದ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ, ದೇಹವನ್ನು ವಿಪರೀತವಾಗಿ ಸಣ್ಣ ಮಾಡ್ಕೊಳ್ಳೋದಕ್ಕೆ, ತೆಳು ಆಗಲಿಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ಮತ್ತ್ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ. ನೋಡಿ, ನಾನಿಲ್ಲಿ ದೊಡ್ಡಪತ್ರೆ ಎಲೆಗಳನ್ನು ತೊಗೊಂಡಿದ್ದೀನಿ. ಇದನ್ನು ದೊಡ್ಡಪತ್ರೆ ಎಲೆ ಅಂತೇಳಿ ಕರೀತಾರೆ, ಅಜ್ವಾಯಿನ್ ಎಲೆ ಅಂತೇಳಿ ಕೂಡ ಕರೀತಾರೆ. ಇದರಿಂದ ನಾವು ಸಾಕಷ್ಟು ರೆಸಿಪಿಗಳನ್ನು ಕೂಡ ಮಾಡ್ತೀವಿ. ಇದು ಶೀತ, ಕೆಮ್ಮು, ನೆಗಡಿ, ಕಫಕ್ಕೆ ತುಂಬ ಒಳ್ಳೆಯದು. ಅದು ಚಿಕ್ಕ ಮಕ್ಕಳಿಗಂತೂ ಇದು ಅನೇಕ ರೀತಿಯ ರೋಗಗಳ ಮುಕ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ತುಂಬ ಬೇಗ ಶೀತ, ಕೆಮ್ಮು, ನೆಗಡಿ ತಗುಲ್ತಾ ಇರುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ದೊಡ್ಡವ್ರಿಗೂ ಕೂಡ ಅನೇಕ ರೀತಿಯ ಆರೋಗ್ಯದ ಲಾಭಗಳನ್ನು ಇದು ನೀಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ದೊಡ್ಡಪತ್ರೆ ಎಲೆಯಿಂದ ನಾವು ಸಾಕಷ್ಟು ರೆಸಿಪಿಗಳನ್ನು ಮಾಡಿ ಸೇವನೆ ಮಾಡ್ತಾ ಇರ್ತೀವಿ. ಅದ್ಭುತವಾದಂಥ ರುಚಿಯನ್ನು ಒಳಗೊಂಡಿರುತ್ತೆ. ಜೊತೆಗೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ದೊಡ್ಡಪತ್ರೆ ಎಲೆಯನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಾ ಬರೋದ್ರಿಂದ ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಲಿಕ್ಕೆ, ದೇಹ ವಿಪರೀತವಾಗಿ ಸಣ್ಣ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಒಂದು ದೊಡ್ಡಪತ್ರೆ ಎಲೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನಾನು ಒಂದು 4 ದೊಡ್ಡಪತ್ರೆ ಎಲೆಗಳನ್ನು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು ಸತಿ ತೊಳೆದ್ಬಿಟ್ಟು ನಂತರ ಇಲ್ಲಿ ತೊಗೋತಾ ಇದ್ದೀನಿ. ಇದನ್ನು ಯಾವ ರೀತಿಯಾಗಿ ನಾವು ಸೇವನೆ ಮಾಡೋದು ಅಂಥೇಳಿ ನೋಡೋದಾದರೆ, ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅದಾದ ನಂತರ ನೋಡಿ, ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಸೋಂಪು, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಹಾಕಿರೋಂಥ ಎಲ್ಲ ಪದಾರ್ಥಗಳು ಕೂಡ ನಮ್ಮ ದೇಹದಲ್ಲಿ ಇರುವಂತಹ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ವಿಷಯುಕ್ತ ಪದಾರ್ಥಗಳನ್ನು ಹೊರಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಬೇಡದಲೇ ಇರುವಂಥ ಬೊಜ್ಜನ್ನು ಕರಗಿಸಿ ದೇಹವನ್ನು ವಿಪರೀತವಾಗಿ ಸಣ್ಣ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದಿಷ್ಟು ಪದಾರ್ಥಗಳ ಜೊತೆಗೆ ನಾವೇನು ದೊಡ್ಡಪತ್ರೆ ಎಲೆ ತೊಗೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಫ್ಲೇಮನ್ನು ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದು ಸ್ವಲ್ಪ ಕುದಿ ಬರೋವರೆಗೂ ಇಡಬೇಕು. ಅದಾದ ನಂತರ ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಒಂದು 7-8 ನಿಮಿಷಗಳವರೆಗೆ ಕುದಿಸ್ಕೊಳ್ಬೇಕು. ನಾವೇನು 1 ಗ್ಲಾಸು ದೊಡ್ಡ ಗ್ಲಾಸಲ್ಲಿ ಹಾಕೊಂಡಿದ್ದೀವಲ್ಲ ನೀರು, ಅದರಲ್ಲಿ ಒಂದು 3/4 ಭಾಗ ಅಥವಾ ಒಂದು ಅರ್ಧ ಭಾಗದಷ್ಟು ನೀರು ಕಡಿಮೆ ಆಗಬೇಕು. ಅಲ್ಲಿ ತನಕನೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇದಾಗಿದೆ. ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗುವಂಥ ಅವಶ್ಯಕತೆ ಇಲ್ಲ. ಇದನ್ನು ನಾವು ಬೆಚ್ಚಗಿರೋವಂಥ ಸಮಯದಲ್ಲೇ ಕುಡಿಬೇಕು. ನಾವು ಕಾಫಿ ಟೀ ಎಲ್ಲ ಏನು ಕುಡಿತೀವಲ್ಲ ಬಿಸಿ ಬಿಸಿಯಾಗಿ, ಅದೇ ರೀತಿಯಾಗಿ ಇದನ್ನು ಬಿಸಿ ಬಿಸಿಯಾಗಿಯೇ ಕುಡಿಯೋದ್ರಿಂದ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ನಾವು ಪಡ್ಕೊಳ್ಬೋದು. ಇನ್ನು ಇದನ್ನು ನೀವು ಹೀಗೆ ಕೂಡ ಕುಡಿಬೋದು. ಇದರ ಜೊತೆಗೆ ಇದು ಸ್ವಲ್ಪ ಇನ್ನಷ್ಟು ಪರಿಣಾಮಕಾರಿಯಾಗಿ ಆಗಬೇಕು ಅಂದರೆ ನಾವು ಇದ್ರ ಜೊತೆಗೆ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಬೇಕು. ನಿಂಬೆಹಣ್ಣು ಕೂಡ ಅಷ್ಟೇ ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ತುಂಬ
ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದೊಳ್ಳೆ ಎನರ್ಜಿಯನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ನಿಂಬೆಹಣ್ಣಿನ ರಸ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಈ ಒಂದು ನೀರಿನೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಿಂಬೆಹಣ್ಣಿನ ರಸವನ್ನು ಹಾಕಾದ್ಮೇಲೆ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಯಾವಾಗ ನೀವು ಕುಡಿಬೇಕು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಗೇ ಕುಡಿಬೇಕು. ತಿಂಡಿ ತಿನ್ನೋದಕ್ಕೆ ಒಂದು 3/4 ಗಂಟೆ 1 ಗಂಟೆಗಳ ಮೊದಲು ಈ ಒಂದು ಡ್ರಿಂಕನ್ನು ಕುಡಿದು ಅದಾದ ನಂತರ 1 ಗಂಟೆ ಬಿಟ್ಟು ನೀವು ತಿಂಡಿಯನ್ನು ತಿನ್ನಬೇಕು. ಈ ರೀತಿ ಪ್ರತಿದಿನ ಮಾಡ್ತಾ ಬನ್ನಿ. ತೋಳು, ತೊಡೆ, ಸೊಂಟದ ಭಾಗದ, ಹೊಟ್ಟೆಯ ಭಾಗದ ಬೊಜ್ಜು ನೀರಿನಂತೆ ಮಂಜಿನಂತೆ ಕರಗಲು ಶುರುವಾಗುತ್ತೆ. ನಿಮಗಿನ ಆಶ್ಚರ್ಯ ಆಗುತ್ತೆ. ಇನ್ನು ಯಾರ್ಯಾರೆಲ್ಲ ಹೇಳ್ತಾ ಇರ್ತಾರಲ್ಲ ತುಂಬ ದಪ್ಪ ಇದ್ದೀರಾ, ತುಂಬ ವಿಪರೀತವಾಗಿ ದಪ್ಪ ಆಗ್ತಾ ಇದ್ದೀರಾ ಅನ್ನೋ ಅಂಥವ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದರೆ ನೀವು ಅಷ್ಟು ತೆಳುವಾಗಲಿಕ್ಕೆ ಶುರುವಾಗ್ತೀರಾ. ಖಂಡಿತವಾಗ್ಲೂ ಒಂದೊಳ್ಳೆ ಎನರ್ಜಿ ಕೂಡ ನಮ್ಮ ದೇಹಕ್ಕೆ ಬರ್ತಾ ಹೋಗುತ್ತೆ. ಒಂದು ಉತ್ಸಾಹ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಇವತ್ತಿನ ಈ ಒಂದು ಮನೆಮದ್ದು 100% ಆಗಿ ವರ್ಕ್ ಆಗುತ್ತೆ. ಇನ್ನು ನಮ್ಮ ದೇಹದ ತೂಕ 100 kg ಇದೆ ಅಂದರೂ ಕೂಡ ಇದನ್ನು ನೀವು ಪ್ರತಿದಿನ ಕುಡಿತಾ ಬನ್ನಿ. ಇದನ್ನು ಕುಡಿತಾ ಬರುವುದರಿಂದ 100 kg ಇದ್ದಂಥವರು ಕೂಡ 60ರಿಂದ 70 kgಗೆ ಆರಾಮಾಗಿ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಈ ಒಂದು ಸಿಂಪಲ್ ಆಗಿರುವಂಥ ಮನೆಮದ್ದು ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಒಂದು ಅದ್ಭುತವಾದಂಥ ರಿಸಲ್ಟನ್ನು ನೀಡ್ತಾ ಹೋಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.